ನರೇಂದ್ರ ಮೋದಿ ಇದು ಮುಖ್ಯಮಂತ್ರಿಗಳನ್ನ ಪ್ರಧಾನಮಂತ್ರಿ ನಿಮಿಷ ಕೇಳಿ, ನೀವು ದಾರಿ ತಪ್ಪಿಸಬಾರದು. ಸೀತಾರಾಮ್ ನರೇಂದ್ರ ಮೋದಿ ಒಂದ್ ನಿಮಿಷ ರೀ, ಅದು ಮುಖ್ಯಮಂತ್ರಿ ಒಂದ್ ನಿಮಿಷ ನನ್ನ ಮಾತು ಕೇಳಿ, ನೀವು ನೋಟ್ ಮಾಡ್ಕೊಳ್ಳಿ. ನೀವು ಎಷ್ಟೊತ್ತಿನ ತಡೀರಿ, ಕನ್ನಡಿಗರು ಅಂತ ಹೇಳಿದ್ರು ಕನ್ನಡ ಹೋರಾಟ ಮಾಡುತ್ತೆ ಜೈಲಿಗೆ ಹಾಕಿದ್ರು, ಕನ್ನಡ ಬಗ್ಗೆ ಮಾತಾಡ್ತೀರಿ. ಕನ್ನಡ ಹೋರಾಟ ಜೈಲಿಗೆ ಹಾಕೊಂಡು ಕನ್ನಡಿಗರ ಸ್ವಾಭಿಮಾನ ಅಂತೀರಲ್ಲ, ಕನ್ನಡಿಗರ ಹಣ ಕನ್ನಡಿಗರ ಹಣ ಹೋರಾಟ ಮಾಡಿದವ್ರನ್ನ ಜೈಲಿಗೆ ನರೇಂದ್ರ ಮೋದಿ ಹಣ ಕನ್ನಡಕ್ಕೋಸ್ಕರ ಹೋರಾಟ ಕನ್ನಡಿಗರ ಸ್ವಾಭಿಮಾನ ನೋಡಿ. ಒಂದ್ ನಿಮಿಷ ನನ್ನ ಅನುಮತಿ ಇಲ್ಲ, ನನ್ನ ಅನುಮತಿ ಇಲ್ಲ ಮಾತಾಡಿ. ಕನ್ನಡಿಗರು ಅಂದ್ರೆ ಏನರ್ಥ ನೋಡಿ, ಒಂದ್ ನಿಮಿಷ. ಅದೇ ಅರ್ಥ, ನನ್ನ ಅದೇ ಅರ್ಥ. ನೀವು ಏನ್ ಅರ್ಥ ಮಾಡ್ಕೊಂಡಿದ್ರೆ ಮುಖ್ಯಮಂತ್ರಿ ನೋಡ್ತಾರೆ ನಿಮ್ಗೆ ನೋಡಿ. ಅವರೆಲ್ಲ ಏನಂತ ಅರ್ಥ ಮಾಡ್ಕೊಂಡಿದ್ರೆ ಕೇಳಿ, ಏನು ಅರ್ಥ ಮಾಡ್ಕೊಂಡಿಲ್ಲ. ಒಂದ್ ನಿಮಿಷ ನನ್ನ ಒಂದ್ ನಿಮಿಷ ಸರ್, ಹಂಗಿದ್ರೆ ಅರ್ಥ ಆಗಿರೋದಿಲ್ಲ. ಒಂದ್ ನಿಮಿಷ ನೀವು ಹೇಳಿದ್ದೀರ ವಿರೋಧ ಪಕ್ಷ ನಾಯಕರಾಗಿ ನಿಮ್ಮ ಮಾತನ್ನು ಎಂದೂ ನೋಡಿ. ಒಂದ್ ನಿಮಿಷ ಬರ್ತಿದ್ದಾರ, ಒಂದ್ ನಿಮಿಷ ನೀವು ನಿಮ್ ಭಾಷಣದ ಮೇಲೆ ಎಡಿಟೋರಿಯಲ್ ಬರ್ತಿದ್ದಾರ. ರಾಜ್ಯಪಾಲರ ಭಾಷಣದ ಮೇಲೆ ಬರ್ತಿದ್ದಾರೆ. ಪೂಜಾರಿ ಈಗ ಒಂದ್ ನಿಮಿಷ ನೋಡಿ, ನನ್ನ ಅನುಮತಿ ಇಲ್ಲ, ಯಾರು ಮಾತಾಡಿ ಕಡ್ತಕ್ಕೆ ಹೋಗಬಾರ್ದು. ಮುಖ್ಯಮಂತ್ರಿ ಮಾತಾಡುವಾಗ ನಾನು ಒಂದ್ ನಿಮಿಷ, ಮುಖ್ಯಮಂತ್ರಿಗಳು ಮಾತಾಡುವಾಗ ಅನುಮತಿ ಕೊಟ್ಟಿನಿ, ನನ್ನ ಪರ್ಮಿಷನ್ ಯಾರ ಮಾತಾಡಿ ಕಡ್ತಕ್ಕೆ ಹೋಗಬಾರ್ದು. ಮಾತಾಡ್ತೀನಿ ನೋಡಿ, ನಾನು ಹೇಳ್ತೀನಿ ಮೇಲೆ ಸರಿ ಅನ್ಸಲ್ಲ. ಪ್ರಾರ್ಥನೆ ಮಾಡ್ತೇವೆ ಹೀಗೆಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡ್ಬೇಕು, ಏನ್ರಿ ಇವರು ಮುಖ್ಯಮಂತ್ರಿಗಳು ಹೇಳಿದ್ದೆಲ್ಲವೂ ಕೂಡ ಸತ್ಯ ಅಲ್ಲ. ನಾವು ಕೂಡ ಹೇಳೋದಕ್ಕೆ ಅವಕಾಶ ಕೊಡಬೇಕು. ಮುಖ್ಯಮಂತ್ರಿ ನಾವು ಕೂಡ ಅವಕಾಶ ಕೊಡಬೇಕು. ಮಾತಾಡ್ತೀನಿ. ತಡೀರಿ, ಕೂಡ್ರಿ, ಏನ್ರಿ ನೀವು ಒಂದ್ ನಿಮಿಷ ನೀವು ನೋಟ್ ಮಾಡಕ್ ಹೋಗ್ರಿ. ಒಂದ್ ನಿಮಿಷ ಕೇಳಿ, ನೀವು ಏನ್ ಮಾತಾಡ್ತೀರಿ ಎಲ್ಲಕ್ಕೂ ಅನುಮತಿ ಕೊಡ್ತೀನಿ. ಈಗ ನೋಡ್ರಿ, ಡಿಸ್ಟರ್ಬ್ ಮಾಡ್ತೀನಿ, ನೋಡ್ರಿ ವಯಸ್ಸು ಕೊಡ್ತೀನಿ. ನಾವು ಹೇಳುದಿಲ್ಲ, ಆದ್ರೆ ಅವ್ರು ಹೇಳಿಸಬಾರ್ದು. ಪೂಜಾರಿ ಅವರೇ, ಪೂಜಾರಿ ಅವರೇ, ಪೂಜಾರಿ ಅವರೇ, ನೀವು ವಿರೋಧ ಪಕ್ಷ ನಾಯಕ, ನೀವ್ಯಾಕೆ ಹೇಳ್ತೀರಿ? ತಲೆ ಕೆಟ್ಟಿದ್ಯಾ? ಹೇಳ್ತೀರಿ, ನೀವ್ಯಾಕೆ ಹೇಳ್ತೀರಿ? ನೋಡ್ರಿ, ರವಿಕುಮಾರ್ ಆಮೇಲೆ ಹೇಳ್ಕೊಡ್ರಿ. ಆಮೇಲೆ ಏನೇನು ಇನ್ಸ್ಟ್ರಕ್ಷನ್ಸ್ ಕೊಡ್ಬೇಕು, RSS ನವ್ರು ಏನೇನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರೆ ಅದೆಲ್ಲ ಅವ್ರಿಗೆ ಹೇಳಿ. ಆಮೇಲೆ ಅವರು ಅಲ್ಲಿ ಹೋಗಿ ಪಾಪ RSS ನವ್ರ ಹತ್ರ ಕೇಳ್ಕೊಂಡು ಅನುಮತಿ ಕೊಡ್ತೀನಿ, ನೀವು ನೋಟ್ ಮಾಡ್ಕೊಳ್ಳಿ, ಆಮೇಲೆ ಮಾತಾಡಿ ಕೊಡ್ತೀನಿ. ನೀವು ಕೇಳಿದಷ್ಟು ಕೊಡ್ತೀನಿ ನಾನು, ಮಾತಾಡಿ. ನಾನು ಏನಾಗಿತ್ತೆ ಅಂದ್ರೆ ಯಾವಾಗಲೂ ಸತ್ಯ ಕಹಿಯಾಗಿರ್ತದೆ. ನಮ್ ಕಡೆ ಒಂದು ಗಾದೆ ಇದೆ, ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದಗೋದ್ರು ಅಂತ ಒಂದು ಗಾದೆ. ಈ ಪೂಜಾರ ಅದೇ ಮಾಡ್ತಾವ್ರೆ. ಆಯ್ತಪ್ಪ, ಈಗ ಕೇಳಿ, ನಾವು ಮಾತಾಡಿದಾಗ ಕೂತ್ಕೊಳ್ಳಿ ಅಂತ ಹೇಳ್ತೀರಿ, ಆ ಕಡೆಯಿಂದ ಒಂದ್ ನಿಮಿಷ ನೋಡಿ, ನಾ ಹೇಳ್ತೀನಿ ಅವ್ರಿಗೆ, ಮುಖ್ಯಮಂತ್ರಿಗಳು ಮಾತಾಡೋ ಯಾರು ಹೇಳ್ಬಾರ್ದು. ನಿಮ್ಗೆ ಮತ್ತೆ ಕೂತ್ಕೊಳ್ಳಿ ಮತ್ತಿದ್ರು. ನೋಡಪ್ಪ ಇವ ನೋಡಿವ, ಶರವಣ್ಣ ನೋಡಿ. ಮಾನ್ಯ ಸಭಾಧ್ಯಕ್ಷರೇ, ಸಭಾಪತಿಯವರೇ, ಅವರು ಆಪರ್ಚುನಿಟಿ ಕೊಟ್ಟಿದ್ದೀರಿ ಅವ್ರಿಗೆ ಮಾತಾಡಕ್ಕೆ. ಹೇಳಿ, ಈಗ ಕೊಡ್ತೀನಿ. ಈಗ ಮತ್ತೆ ನಾನು ಮಾತಾಡಿದ್ಮೇಲೆ ಕೊಡಿ ಅವ್ರು, ಕೊಡಿ 100%. ನಾನು ಏನ್ ತಕರಾರು ಮಾಡಿ, ಅವ್ರು ಏನ್ ಕೇಳಿದ್ರು ಅದಕ್ಕೆ ಪ್ರಶ್ನೆ ಉತ್ತರ ಹೇಳ್ತೀನಿ. ಗೊತ್ತಾಯ್ತಲ್ಲ? ನೀವು ಮಧ್ಯೆ ಡಿಸ್ಟರ್ಬ್ ಮಾಡ್ಲಿಕ್ಕೆ ಏನೇ ಹೇಳಿದ್ರು ಕೂಡ ಪೂಜಾರ್ರೆ, ಈ ಸಿದ್ದರಾಮಯ್ಯ ಬಗ್ಗಲ್ಲ, ಜಗ್ಗಲ್ಲ, ಡಿಸ್ಟರ್ಬ್ ಆಗಲ್ಲ. ಸಿದ್ದರಾಮಯ್ಯನವ್ರು ಯಾಕೆ ಬಗ್ಗಲ್ಲ ಅಂದ್ರೆ ಬೇರೆಯವ್ರ ಮಾತು ಕೇಳಲಿಕ್ಕೆ ಅವ್ರ ಮಾನಸಿಕತೆ ಒಪ್ಪುವುದಿಲ್ಲ. ಸಿದ್ದರಾಮಯ್ಯ ಯಾಕೆ ಬಗ್ಗೋದಿಲ್ಲ ಕೇಳಿದ್ರೆ ನೋಡಿ, ಕೇಳಿ, ನಾ ಹೇಳಿ ಎಷ್ಟು ನೋಡ್ರಿ, ನೀವ್ಯಾಕೆ ಹೇಳ್ತೀರಿ? ಹೇಳಿ, ಸಿದ್ದರಾಮಯ್ಯ ಮಾತಾಡ್ಬಿಡ್ರಿ. ಯಾಕಂದ್ರೆ ಬೇರೆಯವ್ರ ಮಾತು ಕೇಳೋ ಮಾನಸಿಕತೆ ಅವ್ರಿಗಿಲ್ಲ. ಸತ್ಯ ಒಪ್ಬೇಕಲ್ಲ.
ಸಿಎಂ ಅವ್ರು ಮಾತಾಡಿದಾಗ ನಾವು ಸುಮ್ಮನೆ ಕೂತ್ಕೊಳ್ತಾ ಇರ್ಲಿಲ್ವಾ? ಯಾರು ಈಗ ಪದೇ ಪದೇ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ. ಒಂದ್ ದಿವಸ ಸುಮ್ಮನೆ ಕೂತ್ಕೊಂಡಿಲ್ಲ. ಏನ್ ಸರ್? ಒಂದ್ ದಿವಸ ಪೂಜಾರಿ ಅವರೇ, ಸಿಎಂ ಅವ್ರು ಬಂದಾಗ ಪೂಜಾರಿ ಯಾರು ಅವರೇ, ಕೊಡ್ತೀವಿ ಇವಾಗ? ನಾ ಹೇಳ್ತೀನಿ ಒಂದ್ ನಿಮಿಷ. ನಾವು ಕೂಡ್ರಿ. CM ಅವ್ರು ಇದ್ದಾಗ ಯಾವಾಗಾದ್ರೂ ಈಗ ಹೇಳಿದೀವಾ? ಪ್ರಕಾಶ್ ಕೂಡ್ರಿ ಮಾರಾರ, ಸರ್, ಸುಮ್ನೆ ನೋಡ್ರಿ disturb ಒಂದ್ ನಿಮಿಷ ರೀ, ಮಾಡ್ತಾರೆ. ನೀವು ತಿಳ್ಕೊರಿ. ಮುಖ್ಯಮಂತ್ರಿಗಳು ಕೇಳ್ರಿ, ಏನ್ರಿ ಏನ್ ತಲೆ ಕಟ್ಟಿದೆ ನಿಮ್ಗೆ ಹೇಳ್ತೀನಿ. ಮುಖ್ಯಮಂತ್ರಿಗಳು ಮಾತಾಡುವಾಗ ಯಾರು ಹೇಳಬಾರ್ದು, ಮಾತಾಡಬಾರ್ದು. ಅದೇ ರೀತಿ ವಿರೋಧ ಪಕ್ಷ ನಾಯಕರೇ ರೀ ಪೂಜಾರ, ನೀವು ಮಾತಾಡೋ ಜನಕ್ಕೆ ಯಾರು ಹೇಳ್ಬಾರ್ದು. ನೋಟ್ ಮಾಡ್ಕೊಳ್ಳಿ. ನೀವು ಎಷ್ಟೇ ಪ್ರಶ್ನೆ ಕೇಳಿ ಎಷ್ಟೇ ಟೈಮಲ್ಲಿ ನಾನು ಕೊಡ್ತೀನಿ. ಇಟ್ ಇಸ್ ಮೈ ಪ್ರಾಮಿಸ್. ಅದಕ್ಕೆ ನೋಡಿ ಡಿಸ್ಟರ್ಬ್ ಮಾಡಬೇಡ್ರಿ. ಅವ್ರಿಗೆ ನಿಮ್ಮನ್ನು ಟೆಂಪ್ಟ್ ಮಾಡಿ ನೀವು ಯಾಕೆ ಮಾಡ್ತೀರಿ? ಆಮೇಲೆ ನೀವು ಮಾತಾಡಿ ಅವ್ರಿಗೆ ಹೇಳಿ. ಹೀಗೆ ಬುದ್ಧಿ ನಮ್ಗೆ ಹೇಳಿ, ನಮ್ಮನ್ನು ಮಂಕು ಮಾಡಿಬಿಟ್ರಿ. ಹೇಳಿ ಅವ್ರಿಗೆ ಹೇಳಿ. ಮುಖ್ಯಮಂತ್ರಿ ತುಮಕೂರು